ಗಂಡ ಹೆಂಡತಿಯನ್ನ ಹೊಡೆದು ಬಡಿದು ಹಿಂಸಿಸೋದನ್ನ ನೋಡಿದ್ದೀರಾ. ಆದ್ರೆ ಇವತ್ತು ಇದಕ್ಕೆ ಭಿನ್ನವಾದ ಸ್ಟೋರಿಯೊಂದನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಇದನ್ನ ನೋಡಿದ್ರೆ ಹೆಂಡತಿ ನೀ ಪ್ರಾಣ ಹಿಂಡುತಿ ಅನ್ನೋ ಗಾದೆ ಜ್ಞಾಪಕಕ್ಕೆ ಬರುತ್ತೆ. ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ ಕೇಳ್ರಪ್ಪ ಕೇಳ್ರಪ್ಪ ಈ ಸಂತಿ ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ ಕೇಳ್ರಪ್ಪ ಕೇಳ್ರಪ್ಪ ಈ ಸಂತಿ ಹೊಡಿತೋಳೆ ಬಡಿತೋಳೆ ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ ಕೇಳ್ರಪ್ಪ ಕೇಳ್ರಪ್ಪ ಈ ಸಂತಿ. ಇದನ್ನ ನೋಡಿದ್ರೆ ಆವತ್ತು ತಲೆ ತಗ್ಗಿಸಿ ಕುಳಿತಿದ್ಲಲ್ಲ ಇವಳೇನಾ ಈ ಕೆಲಸ ಮಾಡಿರೋದು ಅನ್ಸುತ್ತೆ. ಯಸ್, ಅವಳೇ ಇವಳು, ಇವಳೇ ಅವಳು. ಇನ್ನು ಹೀಗೆ ಹಿಂಸೆಗೊಳಗಾಗಿರೋದು ಸುರಲೀನ್. ಇದು ತಾಳಿ ಕಟ್ಟಿ ಕಡೆ ತನಕ ನೋಡ್ಕೋತೀನಿ ಅಂದವನಿಗೆ ಜಯಶ್ರೀ ಕೊಟ್ಟ ಒಲವಿನ ಉಡುಗೊರೆಯಂತೆ. ಸುರಲೀನ್ ಹಾಗೂ ಜಯಶ್ರೀ ಇಬ್ಬರು ಕೋಲ್ಕತ್ತಾದವರೇ. ಐಟಿ ಉದ್ಯೋಗಿ ಆಗಿದ್ದ ಸುರಲೀನ್ 2009 ಜನವರಿಯಲ್ಲಿ ಈಕೆಯ ಕೈ ಹಿಡಿದ್ರು. ಹೊಸದರಲ್ಲಿ ದೇವಸ್ಥಾನಕ್ಕೆ ಕರೀಲಿ, ಪ್ರವಾಸಕ್ಕೆ ಕರೀಲಿ, ಜಯಶ್ರೀ ಗಂಡನ ಜೊತೆ ಹೆಜ್ಜೆ ಹಾಕ್ತಿದ್ಲು. ಆಮೇಲೆ ಏನಾಯ್ತೋ ಏನೋ, ಸಂಸಾರದಲ್ಲಿ ಸರಿಗಮ ಮಾಯವಾಯ್ತಂತೆ. ಸಣ್ಣ ಪುಟ್ಟದನ್ನು ದೊಡ್ಡದು ಮಾಡಿಕೊಂಡು ಹೊಡೆಯೋದು, ಕಚ್ಚೋದು, ಪರಚೋದು ಮಾಡಲಾರಂಭಿಸಿದ್ಲು ಅನ್ನೋದು ಸುರಲೀನ್ ಆರೋಪ. She's always is cruel, very cruel, and she's always shouting and hitting and beating. And from the day one, she's always threatening, like now nimmele case haktini, sullu case haktini, domestic violence, dowry case alla. I am the woman. If I'm going to the court and police station. ಹೆಂಡತಿ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಸುರಲೀನ್ ಕಾದಿದ್ದೇ ಬಂತು. ಆದ್ರೆ ಜಯಶ್ರೀ ದಾರಿಗೆ ಬರಲಿಲ್ಲ. ಬದಲಿಗೆ ತನ್ನ ಮೇಲೆಯೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ಲು ಅನ್ನೋದು ಸುರಲೀನ್ಲ ಮತ್ತೊಂದು ದೂರು. ಇದರ ನಡುವೆ ಸುರಲೀನ್ ಕೆಲಸವನ್ನು ಕಳ್ಕೊಂಡ್ರು. ಸಾಕಷ್ಟು ನೊಂದು ಬೆಂದ ಮೇಲೆ ಇವ್ರು ಬಂದಿದ್ದು ಪತ್ನಿಯಿಂದ ದೌರ್ಜನ್ಯಕ್ಕೊಳಗಾಗಿರೋ ಗಂಡಸರು ಸ್ಥಾಪಿಸಿಕೊಂಡಿರೋ ಕ್ರಿಸ್ಪ್ ಅನ್ನೋ NGO ಸಂಸ್ಥೆಗೆ. ಇವರೇ ಒದೆ ತಿಂದಿದ್ದಾರೆ. ಬಟ್ ಅವರು ಆಪೋಸಿಟ್ ಪಾರ್ಟಿ ಬಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದ್ರು. ನಾವು ವಿಚಾರಿಸಿದ್ ನೋಡಿದ್ರೆ ಇವರಿಗೆ ವುಂಡ್ ಸರ್ಟಿಫಿಕೇಟ್ ಇವ್ರ ಹತ್ರನೇ ಇದೆ ಗೌರ್ಮೆಂಟ್ ಆಸ್ಪತ್ರೆದು. ದಟ್ ವೈಲೆನ್ಸ್ ಕ್ಯಾನ್ ಹ್ಯಾಪನ್, ಗಂಡಸ್ರಿಗೂ ಆಗುತ್ತೆ, ಹೆಂಗಸ್ರಿಗೂ ಆಗುತ್ತೆ. ಎಸ್ಪೆಷಲಿ ಇವಾಗ ಮಾಡ್ರನ್ ಜನ್ರೇಷನ್ ಹೆಂಗಸರು ಎಷ್ಟು ಟಾರ್ಚರ್ ಕೊಡ್ತಾರೆ ಗಂಡಸ್ರಿಗೆ ಅಂತ ಈ IT ಇಂಡಸ್ಟ್ರಿನಲ್ಲಿ ನಮ್ಗೆ ದಿವಸಕ್ಕೆ ಒಂದು 5 ಕೇಸನ್ನು ಬರುತ್ತೆ ಫೋನ್ನಲ್ಲಿ. ಇದೀಗ ಸುರಲೀನ್ ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೇಗಾದ್ರೂ ಸರಿ ಇವಳಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದ್ದಾರೆ. ಆದ್ರೆ ಜಯಶ್ರೀ ಇವರನ್ನ ಇಷ್ಟಕ್ಕೆ ಬಿಟ್ಟಿಲ್ಲ. ಪರಿಹಾರಕ್ಕಾಗಿ ಪೀಡಿಸುತ್ತಿದ್ದಾಳಂತೆ. ಸುರಲೀನ್ ಮಾತ್ರ ಜಯಶ್ರೀ ಕಾಟಕ್ಕೆ ಬಳಲಿ ಬೆಂಡಾಗಿ ಯಾರಾದ್ರೂ ನನಗೆ ಇವಳಿಂದ ಮುಕ್ತಿ ಕೊಡಿಸಿ ಅಂತಿದ್ದಾರೆ. ಗೀತಾ, TV9 ಬೆಂಗಳೂರು. ಜಸ್ಟ್ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.